ನಿಮ್ಮ ಗಂಡ ಸಾಧಾರಣ ಡೆಲಿವರಿ ಬಾಯ್ ಅಲ್ಲ, ಅವರು ಎಲ್ರಿಗೂ ಬಾಸ್ ಮೇಡಮ್. ನೀವು ಅವನ ಕೈಯಲ್ಲಿ ಕಸ ತೆಗೆಯೋ ಕೆಲಸ ಮಾಡಿಸ್ತೀರಿ, ಆದ್ರೆ ಅವನು ಒಂದು ಗಂಡ ಸನ್ನೆಯಲ್ಲಿ ಲಕ್ಷಾಂತರ ಡೀಲ್ ನಡೆಯುತ್ತೆ. ಆದ್ರೆ ಅವನು ನೀವು ಮಾಡೋ ಅವಮಾನ ಎಲ್ಲವನ್ನು ಒಂದು ಮಾತಾಡದೆ ಸಹಿಸ್ತಾನೆ. ಆದ್ರೆ ಅಂಡರ್ ವರ್ಲ್ಡ್ ಜನರಲ್ಲ, ಅವನ ಹೆಸರು ಕೇಳಿದ್ರೆ ಸಾಕು ನಡುಗುತ್ತಾರೆ ಅಂತ ಶ್ರೀಮಂತ ಕುಟುಂಬದ ರಿಚ್ ಹುಡುಗಿ ಸಾನ್ಯಾ ಹತ್ರ ಅವಳ ಗಂಡ ಸಾಮ್ರಾಟ್ ಬಗ್ಗೆ ಅಲ್ಲಿಯೇ ಕುಡಿತಿದ್ದ ಕುಡುಕ ಹೇಳಿದಾಗ ಸಾನ್ಯಾ ಶಾಕ್ ಆಗಿದ್ಲು. ನೀನ್ ಕುಡ್ದಿದ್ಯಾ? ನನಗೆ ಇಲ್ಲ ಸಲ್ಲದ ಕತೆಗಳನ್ನ ಹೇಳ್ಬೇಡ. ಮೊದ್ಲು ಇಲ್ಲಿಂದ ಮುಚ್ಕೊಂಡು ಹೋಗು. ನನ್ನ ಅಜ್ಜ ಹಾಕಿದ ಕೆಟ್ಟ ಕಂಡೀಷನ್ ಸಲುವಾಗಿ ಸಾಮ್ರಾಟ್ ನನ್ನ ಮದ್ವೆ ಆದೆ. ಮತ್ತು ಆಗ ಸಾಮ್ರಾಟ್ ಆ ಕೊಳಗೇರಿಯಲ್ಲಿ ಬದುಕ್ತಾ 15,000 ರೂಪಾಯಿಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ನನ್ ಮದ್ವೆ ಆದ್ಮೇಲೆ ಅವನಿಷ್ಟು ದೊಡ್ಡ ಮನೆಗೆ ಬಂದಿದ್ದಾನೆ. ಅದಾದ ಮೇಲೆ ಆ ಕುಡುಕ ಹೇಳಿದ್ದ ಮಾತನ್ನ ಕೇಳಿ ಸಾನ್ಯಾ ಫುಲ್ ಹೆದರಿದ್ಲು. ಹೇ ಮೇಡಮ್, ನಾನಿವತ್ತು ಬೆಳಿಗ್ಗೆ ನಿಮ್ ಮನೆಯಿಂದ ಕಸ ತೆಗೆಕ್ ಹೋದಾಗ ನೀವು ನಿಮ್ ಗಂಡನ ಉಂಗುರವನ್ನ ನಮ್ ಕಸದ ಬುಟ್ಟಿಯಲ್ಲಿ ಎಸ್ತಿದ್ರಿ. ಅಂದ ಹಾಗೆ ಅದು 200 ಅಥವಾ 300 ರೂಪಾಯಿ ಹಳೆ ಉಂಗುರ ಆಗಿರ್ಬೋದು ಅನ್ಕೊಂಡೆ. ಆದ್ರೆ ಅದ್ರ ಪವರ್ ನಂಗೆ ಅಂಗಡಿ ಹೋದ್ಮೇಲೆ ತಿಳಿದಿದ್ದು. ಯಾಕೆ? ಏನಾಯ್ತು? ಅದೊಂದ್ ಸಾಮಾನ್ಯ ಉಂಗುರ ತಾನೆ? ಹೌದು ಮೇಡಮ್, ನಾನು ನಿಮ್ಮ ಕಸವನ್ನು ಎಲ್ಲ ವಸ್ತುಗಳಂತೆ ಸ್ಟೋರ್ ರೂಮ್ ನಲ್ಲಿ ಇಟ್ಟು ಈ ಉಂಗುರವನ್ನ ನನ್ನ ಟೇಬಲ್ ಮೇಲೆ ಇಟ್ಕೊಂಡೆ. ಅದೇ ಟೈಮ್ ಸರಿಯಾಗಿ ಅಕ್ರಮ್ ಸರ್ ಅಲ್ಲಿಗೆ ಬಂದ್ರು. ಅದೇ ಕೋಟ್ಯಾಂತರ ರೂಪಾಯಿಗಳನ್ನ ವಿದೇಶಕ್ಕೆ ಸ್ಮಗ್ಲಿಂಗ್ ಮಾಡ್ತಾರಲ್ಲ, ಅದೇ ಅಕ್ರಮ್ ಸರ್. ಮತ್ತು ಅವ್ರು ಸ್ಮಗ್ಲಿಂಗ್ ಮಾಡೋ ಪ್ಲೇಸ್ ನಮ್ ಕಸದ ಅಂಗಡಿಯಲ್ಲೇ ಇದೆ. ಹಾಗಾದ್ರೆ ಮುಂದೆ ಏನಾಯ್ತು? ಅಕ್ರಮ್ ಸರ್ ಅವರು ನನ್ನ ಅಂಗಡಿಯಲ್ಲಿ ಕುಳಿತು ಬಿಸ್ನೆಸ್ ಡೀಲ್ ಮಾಡ್ಕೊಳ್ತಾ ಇದ್ರು. ಅದೇ ಸಮಯಕ್ಕೆ ಸರಿಯಾಗಿ ಅವರು ನಿಮ್ ಗಂಡ ಸಾಮ್ರಾಟ್ನ ಆ ಉಂಗ್ರವನ್ನ ನೋಡಿದ್ರು. ಅದನ್ನ ನೋಡಿದ ತಕ್ಷಣನೇ ಎದ್ ನಿಂತು ನನ್ ಕೆನೆಗ್ ಚಟೀರ್ ಅಂತ ಒಂದ್ ಜೋರಾಗಿ ಹೊಡೆದ್ರು. ಹೈ ನಡಿ, ನಿಂಗೆ ಈ ಉಂಗ್ರ ಎಲ್ ಸಿಕ್ತು? ಅವ್ರು ನನಗೆ ಹೊಡೆದ್ ಕೂಡ್ಲೆ ಅಕ್ರಮ್ ಸರ್ ನ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಜೋರಾಗಿ ನಂಗೆ ಹೊಡೆದ್ರು. ಮತ್ತೆ ಅವ್ರು ನನಗೆ ಮಾತಾಡಕ್ ಚಾನ್ಸೇ ಕೊಡ್ಲಿಲ್ಲ. ಅವರು ಕೂಲ್ ಆದಾಗ ನಾನು ಅವ್ರ ಹತ್ರ ಈ ಉಂಗ್ರನ ನಿಮ್ ಮನೆಯಿಂದ ತೆಗೆದುಕೊಂಡೆ ಅಂತ ಹೇಳ್ದೆ. ಆಮೇಲೆ ಅವ್ರು ಹೇಳಿದ್ರು, ಇದು ಯಾರು ಉಂಗ್ರ ಅಂತ ನಿನಗೆ ಗೊತ್ತಾ? ಇದು ನಮ್ಮೆಲ್ಲರ ಬಾಸ್ದು, ನಮ್ಮ ಟೈಗರ್ ಸರ್ಗೆ ಸೇರಿದ್ದು. ಅವರ 5,000 ಕೋಟಿ ಸಾಮ್ರಾಜ್ಯ 10 ವರ್ಷಗಳಿಂದ ಈ ವ್ಯಕ್ತಿಗಾಗಿ ಕಾಯ್ತಾ ಇದೆ. ಅವರು ಗನ್ ಕಾಣಿಸಿದ್ರು. ಅದೇ ಭಯಕ್ಕೆ ನಿಮ್ ಮನೆ ಅಡ್ರೆಸ್ ಅವ್ರಿಗೆ ಹೇಳ್ದೆ. ಆದ್ರೆ ಅವರು ಟೈಗರ್ ಸರ್ ನಿಮ್ ಮನೆಗ್ ಬರ್ದಿದ್ರೆ ಅಥವಾ ನೀವು ಉಂಗುರದ ರಹಸ್ಯವನ್ನ ಹೇಳ್ದಿದ್ರೆ ಅವ್ರು ನಿಮ್ ಮನೆಯನ್ನ ಸುಟ್ಟು ಬೂದಿ ಮಾಡ್ತಾರೆ, ನಿಮ್ ಇಡೀ ಕುಟುಂಬದ ಜನರನ್ನೆಲ್ಲ ಹೆಣ ಮಾಡ್ತಾರೆ ಅಂತೆ ನನಗೆ ಬೆದರಿಕೆ ಹಾಕಿದ್ರು. ಅದಕ್ಕಾಗೆ ಮೇಡಮ್, ನಿಮ್ ಗಂಡ ಸಾಮ್ರಾಟ್ ಟೈಗರ್ ಅಲ್ಲ ಅಂತ ಅನ್ಸಿದ್ರೆ ಅಕ್ರಮ್ ಸರ್ ಬರೋಕು ಮುಂಚೆ ನೀವು ನಿಮ್ ಫ್ಯಾಮಿಲಿನ ಎಲ್ಲಾದ್ರೂ ಕರ್ಕೊಂಡು ದೂರ ಓಡೋಗಿ ಅಂತ ಕಸದ ಅಂಗಡಿ ಓನರ್ ಹೇಳಿದ ತಕ್ಷಣ ಜೋರಾಗಿ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಸಾನ್ಯಾ ತುಂಬಾನೇ ಹೆದರಿ ಸಾಮ್ರಾಟ್ ನಂಬರ್ಗೆ ಕಾಲ್ ಮಾಡಿದ್ಲು. ಆದ್ರೆ ಸಾಮ್ರಾಟ್ ನಂಬರ್ ನಾಟ್ ರೀಚಬಲ್ ಆಗಿತ್ತು. This number is not reachable. Oh God, ಇದೇನಾಗ್ತಾ ಇದೆ? ಸಾನ್ಯಾ ಇನ್ನು ಏನ್ ಮಾಡ್ತಾಳೆ? ಬಾಗಿಲ ಹಿಂದೆ ಇದ್ದವರಾದ್ರೂ ಯಾರು? ಸಾಮ್ರಾಟ್ಗೆ ವಿಶ್ವದ ಅತ್ಯಂತ ಪವರ್ಫುಲ್ ವ್ಯಕ್ತಿಯ ಉಂಗುರ ಸಿಕ್ಕಿದಾದ್ರೂ ಹೇಗೆ? ಸಾವಿರಾರು ಕೋಟಿಯ ಸಾಮ್ರಾಜ್ಯವನ್ನು ಬಿಟ್ಟು ಬಂದವಂತರ ಜೀವನವನ್ನ ಯಾಕೆ ನಡೆಸುತ್ತಿದ್ದಾನೆ ಅವನು? ಇಲ್ಲಾಂದ್ರೆ ಸಾನ್ಯಾ ಅವರ ಕುಟುಂಬ ನಾಶ ಆಗೋಗುತ್ತಾ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.